ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ದೇವಾಲಯಗಳು ಇರುವುದರಿಂದ ಭಾರತವನ್ನು ದೇವಾಲಯಗಳ ನಾಡು ಎಂದು ಕರೆಯಬಹುದು. ಚೌಸಾತ್ ಯೋಗಿನಿ ದೇವಸ್ಥಾನ ಮಧ್ಯಪ್ರದೇಶದ ಬೆರಘಾಟ್ನಲ್ಲಿದೆ. ಭಾರತದಲ್ಲಿಯೇ ಬಹಳ ಪುರಾತನವಾದ ಪವಿತ್ರವಾದ ಕ್ಷೇತ್ರ ಇದಾಗಿದೆ. ಈ ದೇವಸ್ಥಾನವನ್ನು ನೋಡಬೇಕಾದ್ರೆ ನಾವು ಮೆಟ್ಟಲುಗಳನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಈ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಈ ದೇವಸ್ಥಾನದಲ್ಲಿ 64 ಯೋಗಿನಿಯರಿದ್ದಾರೆ ಅಥವಾ ಚೌಸಾತ್ ಯೋಗಿನಿ ದೇವಸ್ಥಾನ. ಇದು ಅತ್ಯಂತ ಶಕ್ತಿಶಾಲಿಯಾದ ಧಾರ್ಮಿಕ ಕೇಂದ್ರವಾಗಿದೆ. ಇದರ ನಿರ್ಮಾತೃ ಕಲಚೂರಿನ ರಾಜವಂಶಸ್ಥರು 10 ಮತ್ತು 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದ್ದು, ಕಲಚೂರಿನ ರಾಜನಾದ ಯುವರಾಜ್ ದೇವ ಇದರ ನಿರ್ಮಾತೃ. ಬೆಟ್ಟದ ಮೇಲೆ ಈ ದೇವಸ್ಥಾನವಿದೆ. ಮೇಲಿನಿಂದ ನರ್ಮದಾ ನದಿ ಕಾಣುತ್ತದೆ. ಮನೆ ಸೂರೆಗೊಳ್ಳುವಂಥ ದೃಶ್ಯಗಳನ್ನು ವೀಕ್ಷಿಸಬಹುದು. ಇದು ವೃತ್ತಾಕಾರವಾಗಿರುವ ದೇವಸ್ಥಾನ. ಇದರ ಡಯಾಮೀಟರ್ 130 ಅಡಿ ಇದ್ದು 64 ಚಿಕ್ಕ ಗುಡಿಗಳಿವೆ. ಪ್ರತಿಯೊಂದರಲ್ಲೂ ಒಬ್ಬೊಬ್ಬ ಯೋಗಿನಿಯರನ್ನು ಪ್ರತಿಷ್ಠಾಪಿಸಲಾಗಿದೆ. 64 ಪವಿತ್ರವಾದ ಯೋಗಿನಿಯರು ಪಾರ್ವತಿ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ. ಈ ಶೋಭಾಯಮಾನವಾದ ದೇವಸ್ಥಾನ ವಿಶಿಷ್ಟವಾದ ಆಕೃತಿಯಲ್ಲಿದ್ದು ವೃತ್ತಾಕಾರ ಮತ್ತು 84 ಚಿಕ್ಕ ಗುಡಿಗಳಾಗಿ ವಿಭಾಗಿಸಲ್ಪಟ್ಟಿದೆ. ಗುಡಿಯ ಒಂದು ವಾಸ್ತುಶಿಲ್ಪ ಇದು ಕೂಡ ಬಹಳ ಅಂದವಾಗಿದೆ ಮತ್ತು ಇದು ಅತ್ಯಂತ ಪ್ರಾಚೀನವಾದ ದೇವಾಲಯ. ಬರೀ ಸ್ತ್ರೀಯರಿಗೆ ವಿಶಿಷ್ಟವಾದ ಸ್ಥಾನ ಕೊಟ್ಟಿರುವ ಕೆಲವು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಇಂತಹ ಅದ್ಭುತವಾದ ವಿಶಿಷ್ಟವಾದ ವಿನ್ಯಾಸ ಹೊಂದಿರುವ ದೇವಾಲಯನ್ನು ಮೊಘಲ್ ದಾಳಿಕೋರರು ನಾಶಪಡಿಸಿರುವುದನ್ನು ಅಥವಾ ಭಗ್ನಗೊಳಿಸಿರುವುದನ್ನು ಇಲ್ಲಿ ನೋಡುತ್ತಾ ಹೋಗಬಹುದು. ಒಂದೊಂದು ವಿಗ್ರಹವೂ ಕೂಡ ಇಲ್ಲಿ ಭಗ್ನವಾಗಿದೆ. ತನ್ನ ಒಂದು ಕೈ ಕಾಲು ಎಲ್ಲವನ್ನು ಕಳೆದುಕೊಂಡು ವಿರೂಪಗೊಳಿಸಲ್ಪಟ್ಟಿದೆ. ಇದು ಬಹಳ ಒಂದು ದುರದೃಷ್ಟಕರವಾದಂತಹ ಒಂದು ಸಂಗತಿ. ದಾಳಿಕೋರಲ್ಲಿ ಅದರಲ್ಲೂ ಔರಂಗಜೇಬ್ ಇಲ್ಲಿ ಪ್ರಮುಖವಾಗಿ ಬರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಈ ದೇವಸ್ಥಾನ ಬಹಳ ಸುಂದರವಾಗಿದೆ. ಇದು ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.